ಒಬ್ಬ ನಾರ್ಮಲ್ ಎಂಪ್ಲಾಯಿಯಿಂದ ಟಾಟಾ ಗ್ರೂಪ್ ಚೇರ್ಮನ್. ಇದುವೇ ಸಕ್ಸಸ್ ಆಫ್ ರತನ್ ಟಾಟಾ ಪಾರ್ಟ್ 6. ರತನ್ ಟಾಟಾ ಅವರು ಟಾಟಾ ಸ್ಟೀಲ್ ಕಂಪನಿಯಲ್ಲಿ ಒಬ್ಬ ನಾರ್ಮಲ್ ಎಂಪ್ಲಾಯಿಗೆ ವರ್ಕ್ ಮಾಡ್ತಿರ್ತಾರೆ. ಅವಾಗ JID ಟಾಟಾ ಅವರು ಚೇರ್ಮನ್ ಆಗಿದ್ರು. ರತನ್ ಟಾಟಾ ಅವರನ್ನು ಲೋ ಪೋಸ್ಟ್ ನಿಂದ ಹೈಯರ್ ಪೋಸ್ಟ್ಗೆ ಪ್ರಮೋಟ್ ಮಾಡ್ತಾರೆ. ಅವಾಗ ಟಾಟಾ ಗ್ರೂಪ್ ತುಂಬಾನೇ ಲಾಸ್ಲಿ ಇರುತ್ತೆ. ರತನ್ ಟಾಟಾ ಅವರ ಐಡಿಯಾದಿಂದ ಕಾಟನ್ ಟೆಕ್ಸ್ಟೈಲ್ ಕಂಪನಿಯಲ್ಲಿ ಎಂಪ್ರೆಸ್ ಮಿಲ್ ಎಂದು ಇರ್ತದೆ. ಆ ಕಂಪನಿಯನ್ನು ಲಾಸ್ ನಿಂದ ಪ್ರಾಫಿಟಬಲ್ ಮಾಡ್ತಾರೆ. ಹಾಗೂ ಟೆಲ್ಕೋ ಅಂತ ಕಂಪನಿ ಇರ್ತದೆ, ಅಲ್ಲಿ ಲೇಬರ್ ಪ್ರಾಬ್ಲಮ್ಗಳು ಸುಮಾರಿತ್ತು. ಅದನ್ನು ಕೂಡ ರತನ್ ಟಾಟಾ ಅವರ ಐಡಿಯಾದಿಂದ ಸಾಲ್ವ್ ಮಾಡ್ತಾರೆ. ಇದನ್ನು ನೋಡಿ JID ಟಾಟಾ ಅವರು ತುಂಬಾನೇ ಖುಷಿ ಪಡ್ತಾ ಇದ್ರು. ಅವಾಗ JID ಟಾಟಾ ಅವರಿಗೆ 87 ವರ್ಷ ಆಗಿರ್ತದೆ. ಇದನ್ನು ಯೋಚನೆ ಮಾಡಿ JID ಟಾಟಾ ಅವರು ತಮ್ಮ ಈ ಜವಾಬ್ದಾರಿಯನ್ನು ಒಬ್ಬ ಫ್ಯಾಮಿಲಿ ಗ್ರೂಪ್ಲಿರುವ ಒಬ್ಬ ಪ್ರಾಮಿಸಿಂಗ್ ಮೆಂಬರ್ ಅನ್ನು ಸೆಲೆಕ್ಟ್ ಮಾಡಬೇಕೆಂದು ಯೋಚನೆ ಮಾಡ್ತಾರೆ. ಅವಾಗ ರತನ್ ಟಾಟಾ ಅವರನ್ನು ಮಾರ್ಚ್ 25, 1991 ಚೇರ್ಮನ್ ಆಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್ ರತನ್ ಟಾಟಾ ಅವರ ಇನೋವೇಟಿವ್ ಐಡಿಯಾದಿಂದ ಮಾಡಿದ್ದೆ